ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ತಾಲೂಕಿನ ಮತ್ತು ರಾಜ್ಯಾದ್ಯಂತ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷತೆ ಏನಂದರೆ, ಇವತ್ತು ಸಂಕ್ರಾಂತಿ ಹಬ್ಬ 15ನೇ ತಾರೀಕಿದೆ. ಹಾಗಾಗಿ ನಾವು 15 ವರ್ಷದಿಂದ ಈ ಕರಿ ಕಬ್ಬನ್ನು ಬೆಳ್ಕೊತಾ ಬಂದಿದ್ದೀನಿ. ನಾನೊಬ್ಬ ಫಾರ್ಮರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಯ್ತದೆ. ವಿಶೇಷತೆ ಏನಂದರೆ, ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ನಾವು ಕರಿ ಕಬ್ಬನ್ನ ನಮ್ಮ ಗ್ರಾಮ ಪಟ್ಲು ಗ್ರಾಮದಲ್ಲಿ ಒಂದು 15-20 ಜನ ರೈತರು ಒಗ್ಗೂಡಿ ಈ ಒಂದು ಬೆಳೆನ ಬೆಳಿತೀವಿ. ನಾವು ಮೊದಲಿಗೆ ಒಂದು 100 ಎಕರೆ ಅಷ್ಟು ಬೆಳೀತಿದ್ದೋ. ಮಧ್ಯ ನಮಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಒಂದು 3-4 ವರ್ಷದಿಂದ ನಮಗೆ ಮಾರ್ಕೆಟಿಂಗ್ ತೊಂದರೆ ಆಯಿತು. ಹಾಗಾಗಿ ಸ್ವಲ್ಪ ಈ ವರ್ಷ ಕಮ್ಮಿ ಮಾಡಿಬಿಟ್ಟಿದ್ದೋ. ಬೆಳೆ ಕಮ್ಮಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ರೈಟು ಹೆಚ್ಚಾಗಿರುವಂಥದ್ದು ಈ ವರ್ಷ ಕಾಣ್ತಾ ಇದೆ. 2 ವರ್ಷದ ಲಾಸು ಈ ವರ್ಷ ತುಂಬಿದ್ದೀವಿ ಅಂತ ಅನ್ಕೋತಿದ್ದೀವಿ. ನಾವು ಒಂದು 5 ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೀತಿದ್ದೋ. ಎಚ್ಚೆತ್ತವಾಗಿ ಬೆಳೀತಿದ್ದ ಕಬ್ಬನ್ನ ಈಗ ಕಮ್ಮಿ ಮಾಡ್ಕೊಬಿಟ್ಟಿದ್ದೀವಿ. ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ಬೆಲೆ ರೈತರಿಗೆ ಕಬ್ಬು ಸ್ವಲ್ಪ ಸಿಹಿ ತಂದಿದೆ. ಹಾಗಾಗಿ ಸಂಕ್ರಾಂತಿ ಈ ಸಾರಿ ರೈತರು ಕಬ್ಬು ಬೆಳೆಗಾರರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಇದು ನಾವು ವರ್ಷಕ್ಕೆ ಒಂದೇ ಬೆಳೆ ಮಾಡೋದು. ಇದನ್ನ ಪಟಾವಳಿ ಅಂತ ಮೆನ್ಷನ್ ಮಾಡಿ ಕರಿ ಕಬ್ಬು ಅಂತ ಮಾತಾಡ್ತೀವಿ. ಇದು ಜನ ಎಲ್ಲ ನಮ್ಮ ಪಟ್ಲಿನಲ್ಲಿ ಈ ಒಂದು ಕಬ್ಬಿಗೋಸ್ಕರ ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ ಈ ಸಾರಿ ಏನಪ್ಪಾ ಅಂದ್ರೆ, ನಮ್ಗೆ ಓದ್ ಬೆಳೆ 2ನೇ ಬೆಳೆಲ್ಲ ನಾವು ಇದೇ ಮಾಧ್ಯಮಗಳ ಹತ್ರ ಕೇಳ್ಕೊಂಡಿದ್ದೋ. ನಮ್ಗೆ ಕಬ್ಬು ಟೈಮಲ್ಲಿ ನಮ್ಮ ರಾಜಕಾರಣಿಗಳು ನಮ್ಗೆ ಸಹಾಯ ಮಾಡಿದ್ರೆ ನಮ್ ಕಬ್ಬಿಗೆ ಬೇಡಿಕೆ ಬರ್ತದೆ ಅಂತ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರು BBMP ಎಲ್ಲ ಕಾರ್ಪೊರೇಟರ್ಗಳು ನಮಗೆ ಈ ಕಬ್ಬನ್ನ ಒಂದು ಸಹಾಯ ಇದರಲ್ಲಿ ಅವರು ಉಚಿತವಾಗಿ ನಮ್ಮ ಹತ್ರ ಪರ್ಚೇಸ್ ಮಾಡಿ ಅವರು ಉಚಿತವಾಗಿ ಕೊಡೋದು ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ವರದಾನ. ದಯವಿಟ್ಟು ಇದನ್ನ ಹೀಗೆ ಮುಂದುವರಿಸಿದ್ರೆ ಕಬ್ಬು ಬೆಳೆಗಾರರು ಸಂತಸದಿಂದ ಇನ್ನೂ ಚೆನ್ನಾಗಿ ವ್ಯವಸಾಯ ಮಾಡೋಕ್ಕೆ ಸ್ಫೂರ್ತಿ ಕೊಡ್ತೀರಾ ನಿಮ್ಮ BBMP ಕಾರ್ಪೊರೇಟರ್ಗಳು ಅಂತ ಭಾವಿಸಿ ಮುಂದಿನ ದಿನ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಬೆಳೆದಂತ ಬೆಳೆ ಬೆಂಗಳೂರು ಮಾರ್ಕೆಟು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಯ್ತಾ ಇತ್ತು. ನಾವೆಲ್ಲ ಬರೀ ಮುಸ್ಲಿಮ್ರನ್ನ ಅವಲಂಬಿಸ್ಬಿಟ್ಟಿದ್ದೋ ಮಾರ್ಕೆಟಿಂಗ್ಗೆ. ಅವರು ಕೊಟ್ಟದ ರೈಟು ನಾವು ಇಸ್ಕೊಂಡಷ್ಟು ಕಾಸು. ಹಂಗಾಗಿ ಸುಮಾರು ದುಡ್ಡು ಫೋಲ್ ಆಯ್ತಿತ್ತು. ಅವ್ರು ನಮ್ಗೆ ದುಡ್ಡು ಕೊಡ್ತಿರಲಿಲ್ಲ ಮಟ್ಟಿಗೆ. ಈಗ ಒಂದು ವ್ಯಾಪಾರ ಮಾಡ್ತಿದ್ರೆ ಅದನ್ನ ಹಿಡ್ಕೊಂಡು ಹಂಗಾಯ್ತು, ಲಾಸ್ ಆಯ್ತು, ಹಂಗೆಲ್ಲ ಅಂತ ಕತೆ ಹೊಡಿತಿದ್ರು. ಈಗೇನು ಅದಿಲ್ಲ. ನಮ್ಮ ರೈತರಿಗೆ ಇದೊಂದು ಬೆನಿಫಿಟ್ ಅಂತ ಅನ್ಕೋತೀನಿ. ಹೊರಗಡೆ ತಮಿಳ್ನಾಡಿಂದ ಈ ಕಬ್ಬು, ಆ ಕಡೆಯಿಂದ ಕಬ್ಬು ಬೆಳೀತಾರೆ. ತಮಿಳ್ನಾಡಲ್ಲಿ ಸರಿ ಸರ್ಕಾರ ಒಂದು ರೇಷನ್ ಕಾರ್ಡ್ಗೆ ಉಚಿತವಾಗಿ 2 ಕಬ್ಬು ಬಂತಾ ಇರೋ ದಿವಸದಿಂದ ಆ ತಮಿಳ್ನಾಡಲ್ಲಿ ಬೆಳೆದಂತ ಕಬ್ಬು ಆ ತಮಿಳ್ನಾಡು ಸ್ಟೇಟ್ಗೆ ಅವಲಂಬನೆ ಆಗಿರೋ ದಿವಸದಿಂದ ನಮ್ಮ ಕಬ್ಬಿಗೆ ಸ್ವಲ್ಪ ಈ ವರ್ಷ ಒಂದ್ ಸ್ವಲ್ಪ ಬೇಡಿಕೆ ಇದೆ. ಇಲ್ಲಿ ಪಟ್ಲಿ ಅನ್ನೋ ಊರು, ಇಲ್ಲಿ ಚನ್ನಪಟ್ಟಣ ಹತ್ರ. ಇಲ್ಲಿ ಕಬ್ಬು ಕರೆ ಕಬ್ಬು ಫೇಮಸ್ ಆಗಿದ್ರಿಂದ ನಾವು ಕರೆ ಕಬ್ಬು ತೊಳಕ್ ಬಂದಿದ್ದೀವಿ. ನಾವು ಈ ತೋಟ ಬಂದು 2 ಲಕ್ಷ ರೂಪಾಯಿ ಆಗಿದೆ ಈ ತೋಟ. ಇದು ಹೋದ್ ಸರಿಗಿಂತ ಈ ಸರಿ ಇದೊಂದು ಗುಂಡ್ಲಿದೆ ಸರ್. ಇದು ಗುಂಡ್ಲಿದೆ. ಹೋದ್ ಸರಿಗಿಂತ ಈ ಸರಿ ಭಾರಿ ಡಿಮ್ಯಾಂಡ್ ಇದೆ ಕಬ್ಬಿಗೋಸ್ಕರ. ಅದರಿಂದ ನಾವು ಮಾಗಡಿ ತಾಲೂಕಿಂದ ಇಲ್ಲಿ ಬಂದಿದ್ವಿ, ಕಬ್ಬು ತಗೊಂಡಿದ್ದೀವಿ. 2 ಲೋಡು ಆಗುತ್ತೆ. ಸೊ ಇದು ಮಾಗಡಿ ಬರುತ್ತೆ ಅಷ್ಟೇ. ಇದು ಮಾಗಡಿಯಿಂದ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಮಾಗಡಿ ಮಾತ್ರ ಮಾರ್ತೀವಿ ನಾವು, ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಒಂದ್ ಕಂತೆಗೆ ಬಂದು 520 ರೂಪಾಯಿ ಒಂದು ಕಂತೆಗೆ. ಒಂದು 10 ಕಬ್ಬು 520 ರೂಪಾಯಿ ಆಗುತ್ತೆ ಸ್ಪಾಟಲ್ಲಿ ಬಿದ್ದು. ನಾವು 60 ರೂಪಾಯಿ ಮಾರ್ಬೇಕಾಗುತ್ತೆ. 60 ರೂಪಾಯಿ ಈಗಿನ ಜನರೇಷನ್ ಅಲ್ಲಿ ಯಾರು ಅಂತ ಮಾಗಡಿಲಿ ಅಂತ ಕೇಳೋರಿಲ್ಲ. ಬಟ್ ಈಗಿನ ರೇಟಲ್ಲಿ ಜನರೇಷನ್ ಪರವಾಗಿಲ್ಲ, ರೈಟ್ ಇದೆ. ಇದು ಕಬ್ಬಿದೆ. ಇದು ಸಂಕ್ರಾಂತಿ ಹಬ್ಬಕ್ಕೂ ವರ್ಷಕ್ಕೆ ಒಂದೇ ಸರಿ ಇದರಿಂದ ಕರೆ ಕಬ್ಬೋಸ್ಕರ ಹಾಕ್ಸ್ತಾ ಇರೋದು ನಾವು. ಸರ್ ನಾವು 30 ವರ್ಷದಿಂದ ಸರ್ ಇಲ್ಲಿ ಮಾಡ್ತಾರೆ. ಸರಿಗಿಂತ ಈ ಸರಿ ಡಿಮ್ಯಾಂಡ್ ಆಗಿದೆ.